ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಗುರುವಾರ. ನಾನು ಸಡನ್ನಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆಂದರೆ ಒಂಥರ ಖುಷಿಗೆ ಅಳಬಾರ್ದು ಅಂದ್ಕೊಂಡಿದ್ದೀನಿ. ಆದರೂ ಅಳಲ್ಲ. ಅದೇ ಖುಷಿಗೆ ಬರ್ಬೋದು ಕಣ್ಣೀರು, ಗೊತ್ತಿಲ್ಲ ಏನಕ್ಕೆ ಅಂತ ಹೇಳಿದರೆ, ಎಲ್ಲ ಯೂಟ್ಯೂಬರ್ಸ್ ಇದ್ದಾರೆ, ಅವರೆಲ್ಲ ಇದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಓಕೆ, ಇವಾಗ ಗೊತ್ತಾಗಿರುತ್ತೆ ಏನಂದರೆ ಇದು ಗೂಗಲ್ ಆ್ಯಡ್ಸೆನ್ಸ್ ಪಿನ್ನು. ಇವಾಗ ಕರೆಕ್ಟಾಗಿ 1 ಅವರ್ ಆಯಿತು. 4:30ಗೆ ಬಂದಿದ್ದು, ಇವಾಗ 5:30. ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಪೋಸ್ಟ್ ಆಫೀಸಿಂದ ಫೋನ್ ಬಂದ ತಕ್ಷಣ ಅವರು ನಮ್ಮ ಮನೆ ಮುಂದೆನೇ ನಿಂತ್ಕೊಂಡು ಫೋನ್ ಮಾಡಿದ್ರೆ, ಈ ಥರ ರೇಖಾನ ನೀವು ಅಂತೇಳಿ ಅಂತ ಅಂದೆ. ನಾನು ಪೋಸ್ಟ್ ಆಫೀಸಿಂದ ಅಂದ ತಕ್ಷಣ ನನಗೆ ಅಲ್ಲೇ ನನಗೆ ಕಣ್ಣೀರು ಬಂದುಬಿಡ್ತು. ಖುಷಿಯಾಗೋಯ್ತು ನನಗೆ. ಆಮೇಲೆ ಹೋಗ್ಬಿಟ್ಟು ಅದನ್ನ ಈಸ್ಕೊಂಡು ಬಂದು ಫಸ್ಟು ಮೋಹನ್ ಮಮ್ಮನಿಗೆ ಹೇಳಿದೆ ಈ ಥರ ಬಂತು ಅಂತೇಳಿ. ಏಕೆಂದರೆ ಮೋಹನ್ ಮಮ್ಮನಿಗೆ ತುಂಬ ದಿನದಿಂದ ಹೇಳ್ತಾ ಇದೆ, ಪೋಸ್ಟ್ ಆಫೀಸಲ್ಲಿ ತುಂಬ ಜನ ಪರಿಚಯ ಇದ್ದಾರೆ. ಏಕೆಂದರೆ ಆಫೀಸ್ ಕೆಲಸದ ಮೇಲೆ ಪೋಸ್ಟ್ ಆಫೀಸ್ಗೆ ಹೋಗ್ತಾ ಇರ್ತಾರೆ. ಅದಕ್ಕೋಸ್ಕರ ಹೇಳಿದ್ದಾರೆ, ಅವರು ಸುಮಾರು ಜನ ಕೇಳಿದರು. ಅದಕ್ಕೋಸ್ಕರ ಮಮ್ಮನಿಗೆ ಫಸ್ಟು ಫೋನ್ ಮಾಡಿ ಹೇಳಿದೆ ಈ ಥರ ಬಂತು. ಮತ್ತು ಆ ಹುಡುಗಿನೂ ಕೂಡ ಯಾರೋ ಗೊತ್ತಿರೋರು ಹೇಳಿದ್ರು ಈ ಥರ ಬರುತ್ತೆ ನಿಮಗೆ ಅಂತ ಹೇಳ್ತಾಯಿದ್ರು. ಆಮೇಲೆ ನಮ್ಮ ಹಸ್ಬೆಂಡ್ ಅಂತ ಹೇಳಿದೆ. ಹೌದಾ, ಹೇಳಿದರು. ಅವ್ರು ತುಂಬ ದಿನದಿಂದ ಹೇಳಿದರು, ಆದರೆ ಇವತ್ತು ಬಂದಿದೆ ಇದು ಅಂತ ಹೇಳಿದರು. ಇಲ್ಲ, ನನಗೆ ತುಂಬ ದಿನದ ಹಿಂದೆನೇ ಬರಬೇಕಿತ್ತು, ಆದರೆ ಲೇಟಾಗಿ ಬಂದಿದೆ ನನಗೆ. ಏನಕ್ಕೆ ಅಂದರೆ ಗೊತ್ತಿಲ್ಲ, ಏನಕ್ಕೆ ಅಂತ ನಂಗೆ ರಿಯಲಿ ಗೊತ್ತಿಲ್ಲ. ಫಸ್ಟು ಒಂದು ಅಪ್ಲೈ ಮಾಡಿದಾಗ ಅದು ಅಂದರೆ ಫಸ್ಟ್ ಒಂದು ಬರುತ್ತಲ್ಲ, ಅದು ಫಸ್ಟ್ನೇದು ಬರಲೇ ಇಲ್ಲ ನನಗೆ. ಏನಕ್ಕೆ ಏನು ಗೊತ್ತಿಲ್ಲ. ನಾನು 1 ತಿಂಗಳು ವೆಯ್ಟ್ ಮಾಡಿದೆ. ವೆಯ್ಟ್ ಮಾಡಾದಮೇಲೆ ಮತ್ತೆ ಒಂದು ಎಷ್ಟನೇ ತಾರೀಕು ನಾನು ಮಂಗಳವಾರ ಅನಿಸುತ್ತೆ ಅಪ್ಲೈ ಮಾಡಿದ್ದು. ಮತ್ತೆ ಮಂಗಳವಾರನೋ ಬುಧವಾರನೋ ಅನಿಸುತ್ತೆ, ಕರೆಕ್ಟ್ ಬುಧವಾರ 19ನೇ ತಾರೀಕು ನಾನು ಬುಧವಾರ ಅಪ್ಲೈ ಮಾಡಿದ್ದು. ಇವತ್ತು ನನಗೆ ಬಂದಿದೆ. ಇವತ್ತು ಗುರುವಾರ. ನನಗೆ ಗುರುವಾರ ಅಂದರೆ ಒಂಥರ ಏನೋ ಪಾಸಿಟಿವ್ ಎನರ್ಜಿ ಇದ್ದಂಗೆ, ಏನೋ ಒಂಥರ ಫುಲ್ಲು ಖುಷಿಯಾಗೋಯ್ತು ಗುರುವಾರ ಬಂದಿದ್ದಕ್ಕೆ. ಏಕೆಂದರೆ ನನಗೆ ಮಾನಿಟೈಸೇಷನ್ಗೆ 4000 ವಾಚ್ ಅವರ್ಸು ಕೂಡ ನನಗೆ ಗುರುವಾರನೇ ಕಂಪ್ಲೀಟ್ ಆಗಿದ್ದು. ಗುರುವಾರ ಅಂದರೆ ಏನೋ ಒಂಥರ ನನಗೆ ಶುಭ ದಿನ. ನನಗೇನೋದಕ್ಕಿಂತ ನಮ್ಮ ಮನೆಗೆ ಒಂಥರ ಶುಭ ದಿನ ಇದ್ದಂಗೆ. ಅದು ಸುಮಾರು ವಿಷಯಗಳಿದೆ, ಅದ್ರ ಬಗ್ಗೆ ಬೇಕಾದ್ರೆ ಇನ್ನೊಂದಿನ ಅವತ್ತಾರು ವಿಡಿಯೋ ಮಾಡ್ತೀನಿ. ಗುರುವಾರ ಅಂದರೆ ಆ ಥರ ಒಂದು ವಿಶೇಷ. ಆದರೆ ಗುರುವಾರನೇ ಇದು ಕೂಡ ಬಂತು ನನಗೆ. ಅವರಿಗೆ ಪೋಸ್ಟ್ ಮಾಸ್ಟರ್ ಲೇಡಿ ಅವರು, ಅವರಿಗೆ 2-3 ಸರಿ ಥ್ಯಾಂಕ್ಸ್ ಹೇಳ್ಬಿಟ್ಟೆ. ಏನು ಮೇಡಮ್ ಇಷ್ಟು ಥ್ಯಾಂಕ್ಸ್ ಹೇಳ್ತಿದ್ದೀರಾ ಅಂತ. ಇಲ್ಲ, ನಾನು ಇದಕ್ಕೋಸ್ಕರ ತುಂಬ ವೆಯ್ಟ್ ಮಾಡ್ತಾಯಿದ್ದೆ ಅದಕ್ಕೆ ಅಂತ. ಆಮೇಲೆ ಅವ್ರಿಗೆ ಗೊತ್ತಿಲ್ಲ. ಆಮೇಲೆ ಏನು ಎತ್ತ ಅಂತ ಕೇಳೋದು, ಈ ಥರ ಅಂದೆ. ಹೌದಾ ಅಂತೇಳಿ ಅವರು ಕೊಟ್ಟು ಹೋದರು. ಬಂದ ತಕ್ಷಣ ಮಮ್ಮಿಗೆ ಫೋನ್ ಮಾಡಿ ಹಾಗೆ ಪೂಜೆ ಎಲ್ಲ ಮಾಡಿ, ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡಿ, ಯಾಕೆಂದರೆ ಫಸ್ಟ್ ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು, ಹಾಗೆ ನಿಮ್ಮೆಲ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು. ಇದು ನಾನು ವಿಡಿಯೋ ಮಾಡೋದ್ರಿಂದ ಅಲ್ಲ, ನೀವು ಅದನ್ನು ನೋಡೋದ್ರಿಂದ ನನಗಿದು ಬಂದಿರೋದು. ನಾವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡೋದ್ರಿಂದ ಏನೂ ಬರಲ್ಲ, ನೀವು ನೋಡ್ತೀರಲ್ಲ ಅದರಿಂದನೇ ಈ ಗೂಗಲ್ ಪಿನ್ ಬರುವಂಥದ್ದು. ಇಷ್ಟೇ, ಏನು ಹೇಳ್ಬೇಕಂತ ಗೊತ್ತಿಲ್ಲ. ಫುಲ್ಲು ಖುಷಿ ಆಗ್ತಾಯಿದೆ. ಹಾಗೆ ಇದೊಂದು ವರ್ಡನ್ನು ಅವಾಗವಾಗ ಹೇಳ್ತಾ ಇರ್ತೀನಿ. ಏನಂದರೆ ಮೋನೋಗೆ ಅಪ್ಲೈ ಮಾಡಿದಾಗಲೂ ಅಷ್ಟೇ ನಾನು ಆಗಲ್ಲ, ಇದು ಏನೋ ಪ್ರಾಬ್ಲಮ್ ಆಗಿತ್ತು. ಏನೂ ಪ್ರಾಬ್ಲಮ್ ಆಗಿರಲಿಲ್ಲ. ಆ ಮೇಲ್ ಬಂದಾಗ ನಮಗೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೇನೋ ಅನ್ನೋ ಭಯ ಬಂದುಬಿಡುತ್ತೆ. ಅದರಿಂದ ನನಗೆ ಆಗೋದೇ ಇಲ್ವೇನೋ, ಇದು ಬಿಟ್ಟಾಕ್ಬಿಡೋಣ ಅಂತೇಳಿ ಅಂದ್ಕೊಂಡಿದ್ದೆ. ನನ್ನ ಮೈನನ್ ಜೊತೆನೂ ಕೂಡ ಅವಳು ಆ ಕ್ಷಣ ನಾನು ಏನೋ ಯಾರ ಜೊತೆನೂ ಫೋನಲ್ಲಿ ಮಾತಾಡಿ ಇಡುವಾಗ ಅವಳು ಫೋನ್ ಮಾಡಿದ್ಲು. ಅವಾಗ ಏನಾಯಿತು ರೇಖಕ್ಕ, ಯಾರ ಜೊತೆ ಮಾತಾಡ್ತಿದ್ದೆ ಅಂದ್ಲು. ಈ ಥರ ಆಯಿತು, ನಾನು ಏನಾದರೂ ಪ್ರಾಬ್ಲಮ್ ಆದರೆ ಬಿಟ್ಬಿಡ್ತೀನಿ ಕಣ, ನಾನು ಮತ್ತೆ ಮಾಡಲ್ಲ ಅಂತ ಹೇಳಿದ್ದೆ. ಆ ಥರ ಎಲ್ಲ ಅನ್ಕೋಬೇಡ, ನೀನು ಮಾಡು, ನೋಡೋಣ, ಆದರೆ ಒಳ್ಳೇದಾಗುತ್ತೆ, ತಲೆ ಕೆಡಿಸ್ಕೋಬೇಡ ಅಂತೆಲ್ಲ ಹೇಳಿದ್ಲು ಅವಳು ಕೂಡ. ಲಾಸ್ಟ್ ಮೂಮೆಂಟ್ ಇನ್ನೇನೋ ಇದು ಆಗೋದೇ ಇಲ್ವೇನೋ, ನನಗೆ ಬರೋದೇ ಇಲ್ವೇನೋ ಅನ್ನೋ ಟೈಮಲ್ಲೇ ಇವೆಲ್ಲ ನನಗೆ ಆಗುವಂಥದ್ದು. ಮಾನಿಟೈಸೇಷನ್ಗೂ ಅಷ್ಟೇ, ಆಗಲ್ಲ, ಇದು ಮುಗೀತು ಬಿಡೋ, ಇನ್ನೇನು ಈ ಥರ ಎಲ್ಲ 3 ಮೇಲ್ ಬಂದಿದೆ ನನಗೆ.
ಅದು ಏನೇನೋ ಕಂಟೆಂಟ್ ಅದು ಇದು ಅಂತೇಳಿ ಬಂದಿದ್ದವು. ಏನೋ ಆಯಿತು ಬಿಡು, ನನ್ನ ಚಾನಲ್ಗೆ ಏನೋ ಆಗೋಯ್ತು ಆ ಥರ ಭಯ ಆಗೋಗಿತ್ತು. ಅದಾದಮೇಲೆ ಇದು ಅಷ್ಟೇ ಒಂದು ಬರಲಿಲ್ಲ, ಮತ್ತೆ ಒಂದು ಇವಾಗ ಅಪ್ಲೈ ಮಾಡಿದ್ದು ಇವಾಗ ಬಂದಿದೆ. ಆದರೂ ತುಂಬ ಜನ ನಾವು ಟೆಕ್ ವಿಡಿಯೋಗಳನ್ನ ನೋಡ್ತಾ ಇರ್ತೀವಿ, ಅಲ್ಲಿ ಹೋದಾಗ ಅವರು ಸಿಟಿ ಆದರೆ ಒಂದು ವಾರದಲ್ಲಿ 15 ದಿನದಲ್ಲಿ ಬರುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾರೆ. ನನಗೆ ಫಸ್ಟ್ ಒನ್ನು ಬರಲಿಲ್ಲ. ನಾನು ಯಾವಾಗಲೂ ಏನು ಥಿಂಕ್ ಮಾಡ್ತಿದ್ದೆ ಅಂದರೆ, ನಾವು ಇವಾಗ ಆನ್ಲೈನಲ್ಲಿ ಎಷ್ಟೊಂದು ಬಟ್ಟೆ ಅದು ಇದೆಲ್ಲ ಪರ್ಚೇಸ್ ಮಾಡ್ತಾ ಇರ್ತೀವಿ, ಅದೆಲ್ಲ ನಮಗೆ ಕರೆಕ್ಟ್ ಅಡ್ರೆಸ್ಗೆ ಬರುತ್ತೆ. ಇದೂ ಅದೇ ಅಡ್ರೆಸ್ ತಾನೇ ನಾವು ಕೊಟ್ಟಿರೋದು, ಯಾಕೆ ಬರ್ತಾ ಇಲ್ಲ ಅನ್ನೋದು ನಂದು ತಲೆಗೆ ಬಂದ್ಬಿಟ್ಟೈತಿ. ಈ ಸರಿನೂ ಇವಾಗ ಒಂದು ವಾರ ಅಂತ ಹೇಳಿದ್ರು, ಇವಾಗ ನಾನು ಅಪ್ಲೈ ಮಾಡಿ ಒಂದು ವಾರ ಆಯಿತು, ಬಂದಿಲ್ಲ. ಬರೋದೇ ಇಲ್ವೇನೋ ಬಿಡು. ಒಂದು 3 ಅಟೆಂಪ್ಟ್ ಇದೆ, ಅದನ್ನು ಮಾಡೋಣ. ಅದಾಗಿಲ್ಲ ಅಂದರೆ ಬೇಡ, ಯೂಟ್ಯೂಬ್ ಸವಾಸನೇ ಬೇಡ ಅಂತ ಅಂದ್ಕೊಬಿಟ್ಟಿದೆ. ಕೊನೆಗೂ ನನಗೆ ಗೂಗಲ್ ಪಿನ್ ಸಿಕ್ತು. ಆಗ ನನಗೆ ತುಂಬ ಜನದ ವೀಡಿಯೋಸ್ ಎಲ್ಲ ನೋಡುವಾಗ, ಯಾಕೆ ಇವರೆಲ್ಲ ಯೂಟ್ಯೂಬರ್ ಈ ಗೂಗಲ್ ಪಿನ್ ಎಲ್ಲ ಇಟ್ಕೊಂಡಾಗ ಫುಲ್ಲು ಅಳ್ತಾ ಇರ್ತಾರೆ, ಏನು ಅಷ್ಟೊಂದು ಇದು ಅಂತ ಇದೆ. ಇವಾಗ ನನಗೆ ಅದು ಎಕ್ಸ್ಪೀರಿಯನ್ಸ್ ಆದಾಗ ಹೌದಲ್ಲ, ನನಗೆ ಎಷ್ಟು ಇದು ಸಂತೋಷದ ಕಣ್ಣೀರು, ದುಃಖದ ಕಣ್ಣೀರಲ್ಲ. ಅಷ್ಟು ಕಷ್ಟಪಟ್ಟಿದ್ದಕ್ಕೆ ಏನೋ ಒಂದು ಸಿಕ್ತಲ್ಲ ಅನ್ನೋ ಒಂದು ಖುಷಿಗೆ ಎಲ್ಲರೂ ವಿಡಿಯೋ ಮೂಲಕ ಅದು ಅಳಬಾರ್ದು ಅಂದ್ರೂ ಅದು ಕಣ್ಣೀರು ಬಂದ್ಬಿಡುತ್ತೆ. ಆ ಥರ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ, ಅಳಬಾರ್ದು ನಂಗೆ ಬೇಗ ಅಳು ಬಂದ್ಬಿಡುತ್ತೆ. ಅದರಿಂದ ಅದು ಇವಾಗ ನನಗೆ ಅರ್ಥ ಆಗ್ತಿದೆ. ಹೌದು, ಇದೊಂದು ಪಾಪ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೋ. ಒಬ್ಬೊಬ್ಬರು 3 ಅಟೆಂಪ್ಟೂ ಅಪ್ಲೈ ಮಾಡಿ ಸಿಗೋದೇ ಇಲ್ಲ ಅವ್ರಿಗೆ ಗೂಗಲ್ ಪಿನ್ನು. ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ನಾನು ಅಷ್ಟೇ, ಯಾವ್ದಾದ್ರು ಫೋನ್ ಬಂದರೆ ಸಾಕು, ನಂಬರಿಂದ ಬಂದ್ಬಿಟ್ರಂತೂ ಪೋಸ್ಟ್ ಆಫೀಸಿಂದ ಬಂತೇನೋ ಫೋನ್, ಈ ಥರನೇ ಒಂದು ಯೋಚನೆಯಲ್ಲಿ ಇರ್ತಿದ್ದೆ. ಇಷ್ಟೇ, ಇನ್ನೇನು ಹೇಳಬೇಕು ಅಂತ ಗೊತ್ತಿಲ್ಲ. ನಿಮ್ಮೆಲ್ರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ಬೋದು ಅಷ್ಟೇ. ಅದೊಂದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ವೀಡಿಯೋ ಮಾಡೋದಲ್ಲ, ನೀವು ನನ್ನ ವೀಡಿಯೋಸ್ಗಳನ್ನ ನೋಡೋದ್ರಿಂದ ನನಗೆ ಇದೆಲ್ಲ ಸಿಕ್ಕಿರುವಂಥದ್ದು. ಇವತ್ತು ಗುರುವಾರ, ಆವಾಗಲೇ ಹೇಳಿದೆ ಒಳ್ಳೆ ದಿನ. 4:30ಗೆ ಬಂದಿದೆ, ಈಗ 5:35 ಆಗಿದೆ. 1 ಅವರಲ್ಲಿ ನಾನು ವೀಡಿಯೋ ಮಾಡಿ ಇವತ್ತೇ ಇದನ್ನು ಅಪ್ಲೋಡ್ ಮಾಡಬೇಕು ಅಂಥೇಳಿ ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇದು ಖುಷಿಗೆ ಈ ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮೋಹನ್ ಮಮ್ಮಂಗೆ ಫಸ್ಟ್ ಫೋನ್ ಮಾಡಿ ಹೇಳಿದಾಗ ಅವರಿಗೆಲ್ಲ ಪಾಪ ನಿಜವಾಗ್ಲೂ ಇದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲಲ್ಲ, ಎಲ್ಲಿಂದ ಬಂತು ಏನು ಈಗೇನಾಗುತ್ತೆ ಅದರಿಂದ ಆ ಥರ ಎಲ್ಲ ಕೇಳ್ತಾಯಿದ್ರು. ಆಮೇಲೆ ಅವ್ರಿಗೊಂದಷ್ಟು ಮಾತಾಡಿಬಿಟ್ಟು ಆಮೇಲೆ ಸಂಜೆಗೆ ಬರ್ತಿರಲ್ಲ ಬನ್ನಿ, ಅವಾಗ ಇನ್ನೊಂದಷ್ಟು ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಬೇಕು. ಬ್ಯಾಂಕಲ್ಲಿ ಪರಿಚಯ ಇದ್ದಾರಲ್ಲ ಅವ್ರದ್ದು ಡೀಟೇಲ್ಸ್ ಎಲ್ಲ ತೊಗೊಂಡು ಸ್ವಿಫ್ಟ್ ಕೋಡು ಅದೆಲ್ಲ ಫಿಲ್ ಮಾಡಬೇಕು. ಇವತ್ತೇ ಫಿಲ್ ಮಾಡಿ, ಯಾಕೆಂದರೆ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತೇ ಫಿಲ್ ಮಾಡಿ ಇವತ್ತೇ ನಾನು ಅಪ್ಲೈ ಎಲ್ಲ ಮಾಡ್ತೀನಿ. ಸದ್ಯಕ್ಕೆ ಪಿನ್ನೆಲ್ಲ ಇವಾಗ ಅಪ್ಲೈ ಮಾಡ್ತೀನಿ. ಮತ್ತು ಸ್ವಿಫ್ಟ್ ಕೋಡ್ ಅದೆಲ್ಲ ತೊಗೊಂಡು ನೋಡ್ತೀನಿ, ಇವತ್ತು ಅಪ್ಲೈ ಮಾಡೋದಕ್ಕೆ ಮಾಡ್ತೀನಿ. ಮಾಮನಿಗೆ ಹೇಳಿದ್ದೀನಿ ಈಸ್ಕೊಡಿ ಅಂತೇಳಿ, ನೋಡೋಣ ಏನು ಹೇಳ್ತಾರೆ ಗೊತ್ತಿಲ್ಲ. ಈಸ್ಕೊಟ್ಟಿಲ್ಲ ಅಂದರೆ ನಾಳೆ ಕಲೆಕ್ಟ್ ಮಾಡಿ ನಾಳೆ ಅಪ್ಲೈ ಮಾಡಿಬಿಡ್ತೀನಿ. ಓಕೆ ಫ್ರೆಂಡ್ಸ್, ಇಷ್ಟೇನು ವಿಷಯ ಇದೆ ನನ್ನ ಗುಡ್ ನ್ಯೂಸು. ದುಡ್ಡು ಯಾವತ್ತು ಬರುತ್ತೆ ಏನೋ ಗೊತ್ತಿಲ್ಲ, ಬರಲಿ, ಯಾವತ್ತಾದರೂ ಬರಲಿ. ಆದರೆ ಇದೆಲ್ಲ ಏನಂದರೆ ಒಂದೊಂದು ಪ್ರೊಸೀಜರ್ ಇರುತ್ತಲ್ಲ, ನಿಜವಾಗ್ಲೂ ಯೂಟ್ಯೂಬ್ ಮಾಡೋರಿಗೆ ನಾವು ವಿಡಿಯೋ ನೋಡ್ತೀವಲ್ಲ ಅವಾಗ ಅಂತ ಅನಿಸ್ಬಿಡುತ್ತೆ. ಆದರೆ ಮಾಡೋರಿಗೆ ನಿಜವಾಗ್ಲೂ ಅದ್ರ ಕಷ್ಟ ಏನು ಅಂತ ಗೊತ್ತಿರುತ್ತೆ. ಒಂದೊಂದು ಪ್ರೊಸೀಜರ್ ಇರುತ್ತೆ ನೋಡಿ. ಅಂದರೆ 4000 ವಾಚ್ ಅವರ್ಸ್ ಇರ್ಬೋದು, ಅದು ಕಂಪ್ಲೀಟ್ ಆದಮೇಲೆ ಆ್ಯಡ್ಸೆನ್ಸ್ ಹೆಂಗೆ ಅಪ್ಪ ಇದೆಲ್ಲ ಮಾಡೋದು, ಅದಾದಮೇಲೆ ID ವೆರಿಫಿಕೇಷನ್ ಅಂತೆ, ಅಡ್ರೆಸ್ ವೆರಿಫಿಕೇಷನ್ ಅಂತೆ, ಇವಾಗ ಟ್ಯಾಕ್ಸ್ದೆಲ್ಲ ಏನೇನೋ ಇರುತ್ತೆ. ಒಂದೊಂದು ಮೇಲ್ ಬಂದ ತಕ್ಷಣ ಒಂದೊಂದು ಮಾಡ್ಕೊಂಡು ಹೋಯ್ತಾ ಇರಬೇಕು. ಒಂದೊಂದು ಮಾಡುವಾಗಲೂ ಅಷ್ಟೇ ಏನಾದರೂ ತಪ್ಪಾಗ್ಬಿಡುತ್ತೇನೋ, ಏನಾದರೂ ಆಗ್ಬಿಡುತ್ತೇನೋ ಅನ್ನೋ ಒಂದು ಟೆನ್ಷನ್ ಆಗ್ತಾ ಇರುತ್ತೆ. ಆಮೇಲೆ ID ವೆರಿಫಿಕೇಷನು, ಅಡ್ರೆಸ್ ವೆರಿಫಿಕೇಷನು, ಈಗ ಇದು ಬಂದಿಲ್ಲ ಅಂದರೆ ಒಂದು ಟೆನ್ಷನು. ಈಗ ಬಂದಮೇಲೆ ಆಮೇಲೆ ಇನ್ನು ಬ್ಯಾಂಕ್ ಅಕೌಂಟು ಎಲ್ಲ ಕೊಡೋದು, ಅದು ಒಂಥರ. ಹಾಗೆ ಪ್ರತಿಯೊಂದು ನಾವು ಕರೆಕ್ಟಾಗಿ ಮಾಡ್ತಾಯಿದ್ರು ಎಲ್ಲೋ ಒಂಥರ ಟೆನ್ಷನ್ ಇರುತ್ತೆ. ಏನು ಹೇಳ್ತೀವಿ, ಭಯ ಅನ್ನೋದಿರುತ್ತೆ. ಫುಲ್ಲು ಕಂಪ್ಲೀಟ್ ಆಗೋ ತನಕ ಒಂಥರ ಟೆನ್ಷನ್ ಆಗಿರುತ್ತೆ. ಓಕೆ ಫ್ರೆಂಡ್ಸ್, ಇದ್ರ ಬಗ್ಗೆ ಹೇಳ್ತಾಯಿದ್ರೆ ಎಷ್ಟು ಹೇಳಿದ್ರೂ ಕಡಿಮೆ ಅಂತ ಅನಿಸ್ಬಿಡುತ್ತೆ. ಓಕೆ ಫ್ರೆಂಡ್ಸ್, ಎಲ್ಲರಿಗೂ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ಅಷ್ಟೇ ಫ್ರೆಂಡ್ಸ್, ನನ್ನ ಖುಷಿಗೆ ನೀವೇ ಕಾರಣ. ನೀವೆಲ್ಲರೂ ಕೂಡ ಯಾರೆಲ್ಲ ವೀಡಿಯೋಸ್ ನೋಡಿದ್ದೀರ ಅವರೆಲ್ಲ ಕಾರಣ.
ಓಕೆ, ವಿಡಿಯೋನ ಹಾಗೆ ಎಂಡ್ ಮಾಡ್ತೀನಿ. ಹಾಗೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್. ನೋಡಿ, ಖುಷಿಗೆ ಏನು ಹೇಳಬೇಕು ಅಂತಲೇ ಗೊತ್ತಾಗಲಿಲ್ಲ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಕಮೆಂಟ್ ಮಾಡಿ. ಹಾಗೆ ಅದು ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಓಕೆ, ನಿಜವಾಗ್ಲೂ ಇವತ್ತು ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಈ ಥರ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತಲೂ ಕೂಡ ಅಂದ್ಕೊಂಡಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಓಕೆ, ಬಾಯ್.